ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆದರೆ ಇವತ್ತಿನ ಜೀವನ ಶೈಲಿಯ ಪರಿಣಾಮ ಸಾಕಷ್ಟು ಅನಾರೋಗ್ಯ ಸಮಸ್ಯೆಯಿಂದ ನಾವು ಬಳಲ್ತಾನೆ ಇರ್ತೀವಿ. ಇವತ್ತು ವಿಶ್ವ ಕಿಡ್ನಿ ದಿನ. ಈ ಸಂದರ್ಭದಲ್ಲಿ ಈ ಕಿಡ್ನಿಯ ಸಮಸ್ಯೆ ಅಂದ್ರೇನು, ಕಾಯಿಲೆ ಬಂದ ಸಂದರ್ಭದಲ್ಲಿ ವ್ಯಕ್ತಿಯ ದೇಹಸ್ಥಿತಿ ಅನ್ನೋದು ಹೇಗಿರುತ್ತೆ, ಇದಕ್ಕೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಪರಿಹಾರ ಕ್ರಮಗಳು ಏನಿರುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ 5 ತಜ್ಞ ವೈದ್ಯರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರು, ಮಣಿಪಾಲ್ ಆಸ್ಪತ್ರೆ, ಮಲ್ಲೇಶ್ವರಂ, ಬೆಂಗಳೂರಿನಿಂದ ಬಂದಿರುವಂತಹ ಡಾಕ್ಟರ್ ಪ್ರಕಾಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡ ಶಾಸ್ತ್ರಜ್ಞರು, ಕಸಿ ವೈದ್ಯರು, ಮಣಿಪಾಲ್ ಆಸ್ಪತ್ರೆ HL ಡಾಕ್ಟರ್ ವಿಶ್ವನಾಥ್ ಸುದ್ದಿನಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನೆಫ್ರಾಲಜಿ ಮತ್ತು ಮೂತ್ರಪಿಂಡ ಕಸಿ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅರವಿಂದ್ ಸಿ ಅವರಿದ್ದಾರೆ, ಟ್ರಸ್ಟ್ವೆಲ್ ಆಸ್ಪತ್ರೆಯಿಂದ ಬಂದಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನೆಫ್ರಾಲಜಿ ಮತ್ತು ಮೂತ್ರಪಿಂಡ ಕಸಿ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸಂಜೀವ್ ಕುಮಾರ್ ಹಿರೇಮಠ್ ಅವರಿದ್ದಾರೆ, ಸಾಗರ ಆಸ್ಪತ್ರೆ ತಿಲಕ್ ನಗರದಿಂದ ಬಂದಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಡಾಕ್ಟರ್ ಗಿರೀಶ್ ಎಸ್ ನಾಮಗುಂಡ್ಲು ಅವರಿದ್ದಾರೆ. ಇವರು ಸ್ಪರ್ಶ ಆಸ್ಪತ್ರೆ ಯಲಹಂಕ, ಬೆಂಗಳೂರಿನ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದಾರೆ. ನೆಫ್ರಾಲಜಿಸ್ಟ್ ಹಾಗೂ ಮೂತ್ರಪಿಂಡ ಕಸಿ ತಜ್ಞರಾಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ರೈಟ್, ಇವತ್ತು ನಾವು ಮೂತ್ರಪಿಂಡದ ಸಮಸ್ಯೆ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಈ ದಿನಗಳಲ್ಲಿ ಹೆಚ್ಚಾಗಿರುವಂಥ ಈ ಮೂತ್ರಪಿಂಡ ಸಮಸ್ಯೆಯ ಪ್ರಸ್ತುತ ಸ್ಥಿತಿ ಏನು ಹೇಳ್ತೀರಿ ಸರ್? ನಾವು ಇವತ್ತು ದೀರ್ಘಕಾಲದ ಕಿಡ್ನಿ ಕಾಯಿಲೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ದೀರ್ಘಕಾಲದಿಂದ ಬಂದಂಥ ಕಿಡ್ನಿ ಕಾಯಿಲೆ ಇತ್ತೀಚೆಗೆ ಹೆಚ್ಚುತ್ತಿದೆ. ನಾವು 2017 ತನಕ ನೋಡಿದ್ರೆ ಒಂದು 14 ಪ್ರಮಾಣವಾಗಿ 14% ಅಷ್ಟಿತ್ತು. ಈಗ 2017 to 23 ಅಂತ ಅನ್ಕೊಂಡ್ರೆ ಆಲ್ಮೋಸ್ಟ್ 16% ಇದೆ. ಇದನ್ನು ನಾವು ಮತ್ತೆ ವಿಂಗಡಿಸಿದ್ರೆ ಅದರಲ್ಲಿ ನಾವು ಏನು ಕಾಯಿಲೆಗಳು ಇನ್ಸಿಡೆನ್ಸ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಅದು ನೋಡಿಕೊಂಡ್ರೆ 150ರಿಂದ 200 ಕೇಸಸ್ಸು ಅಥವಾ ಪ್ರಕರಣಗಳು ಇದಾವೆ ಅಂತ ಹೇಳ್ಬೋದು. ಇದು ಮತ್ತೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋಗಬೇಕು ಅಂತಂದ್ರೆ ಇದರಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಬಂದಂತ ಕಾಯಿಲೆ ಜಾಸ್ತಿ ಅಂತ ಒಂದು ಸಂಗತಿ ಇದೆ. ನಾವು ನಗರಗಳಲ್ಲಿ ನೋಡುವಂತ ಕಾಯಿಲೆ ನೋಡಿದ್ರೆ ಇಲ್ಲಿ ನಾವು ನಗರದಲ್ಲಿ ಇರುವ ದೀರ್ಘಕಾಲದಿಂದ ಬಂದಂಥ ಕಿಡ್ನಿ ಕಾಯಿಲೆ ಒಂದು 10% ಇದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ 15% ತನಕ ಇದೆ. ಯಾಕೆ ಇರ್ಬೋದು ಅಂತ ಎಲ್ಲರಿಗೂ ಒಂದು ಕ್ವಶನ್ ಬರ್ಬೋದು. ಈಗ ನಾವು ನಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ 3A ಅಂತ. ಏನು? ಅವೇರ್ನೆಸ್ ಇರಬೇಕು, ಆಕ್ಸೆಸಿಬಿಲಿಟಿ ಇರಬೇಕು, ಆಮೇಲೆ 3 ಥರ ಇರುತ್ತೆ. ಒಂದು ಅರಿವಿರಬೇಕು, ಸೌಖ್ಯ ಇರಬೇಕು ತಗೊಳ್ಳಿಕ್ಕೆ, ಆಮೇಲೆ ಅದು ಎಕ್ಸ್ಪೆನ್ಸಿವ್ ಇರಬಾರ್ದು, ಅಫೋರ್ಡಬಿಲಿಟಿ. ಸೊ ಈ 3A ನಾವು ನೋಡ್ತೀವಿ ಅಂತಂದ್ರೆ ಹಳ್ಳಿಗಾಡುಗಳಲ್ಲಿ ಅವೇರ್ನೆಸ್ ಸ್ವಲ್ಪ ಕಡಿಮೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಆಮೇಲೆ ಅವ್ರಿಗೆ ಹೋಗಿ ತಪಾಸಣೆ ಮಾಡ್ಕೊಳ್ಳೋಕ್ಕೂ ಅವ್ರ ಹತ್ರ ಆರ್ಥಿಕ ಪರಿಸ್ಥಿತಿ ಅಂತ ಏನು ದೊಡ್ಡದಿರಲ್ಲ. ಸೊ ಇವೆರಡು ಕಾರಣದಿಂದ ಮೋಸ್ಟ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಕಾಯಿಲೆ ಜಾಸ್ತಿ ಅಂತ ಹೇಳ್ಬೋದು. ರೈಟ್. ಡಾಕ್ಟರ್ ವಿಶ್ವನಾಥ್ ಅವರು ಈ ಮೂತ್ರಪಿಂಡದ ಸಮಸ್ಯೆ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾರೆ. ಸರ್, ಹೇಳಿ, ಈ ಕಿಡ್ನಿ ಸಮಸ್ಯೆ ಅಂದ್ರೆ ಏನು, ಆರೋಗ್ಯದಲ್ಲಿ ಯಾವ ರೀತಿಯ ವ್ಯತ್ಯಯವನ್ನು ಉಂಟು ಮಾಡುತ್ತೆ ಮತ್ತು ದೇಹದ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಬೀರಬಹುದು ಅಂತ? ಕಿಡ್ನಿ ಸಮಸ್ಯೆ ಅಂದರೆ 2 ಥರ ಇರುತ್ತೆ. ಒಂದು ತಾತ್ಕಾಲಿಕವಾಗಿ ಆಗೋದು, ಅದು ಇಂಗ್ಲೀಷಲ್ಲಿ ಅಕ್ಯೂಟ್ ರಿನಲ್ ಫೇಲ್ಯೂರ್ ಅಥವಾ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. ಯೂಶಲಿ ಏನಾದರೂ ಇನ್ಫೆಕ್ಷನ್ ಇತ್ತು, ಕಿಡ್ನಿ ಸ್ಟೋನ್ ಆಗಿತ್ತು, ಅದನ್ನು ಟ್ರೀಟ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ. ಅದು ಟೆಂಪರರಿ, ಅದು ತಾತ್ಕಾಲಿಕ. ಅದಾದಮೇಲೆ ಸರ್ ಹೇಳಿದಾಗೆ ದೀರ್ಘಕಾಲಿಕ ಅಂದರೆ ಕ್ರಾನಿಕ್ ಕಿಡ್ನಿ ಡ್ಯಾಮೇಜ್ ಅಂತ ಹೇಳ್ತೀವಿ. ಕ್ರಾನಿಕ್ ಕಿಡ್ನಿ ಡ್ಯಾಮೇಜ್ ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಇರ್ತದೆ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಕೂಡ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನೂ ಗೊತ್ತಾಗೋದಿಲ್ಲ, ಎಸ್ಪೆಷಲಿ ಸಿಂಪ್ಟಮ್ಸು ಅದೆಲ್ಲ ಯಾವುದು ಪತ್ತೆ ಹಚ್ಚಲಿಕ್ಕೆ ಅವ್ರಿಗೆ ಸಿಂಪ್ಟಮ್ಸ್ ಫ್ಯಾಮಿಲಿಗಾಗಲಿ ಏನೂ ಗೊತ್ತಾಗೋದಿಲ್ಲ. ಪೇಷಂಟ್ಗೂ ಏನೂ ಗೊತ್ತಾಗೋದಿಲ್ಲ. ನಿಮಗೆ ಸಿಂಪ್ಟಮ್ಸ್ ಎಲ್ಲ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 80% ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಮುಂಚೆನೇ ಅದನ್ನು ಕಂಡುಹಿಡಿಯೋದು ಬೆಟರ್. ಅಟ್ಲೀಸ್ಟ್ ವಿ ವಿಲ್ ನೋ ಹೌ ಟು ಪ್ರಿವೆಂಟ್. ಒಂದು ಸಿಂಪ್ಟಮ್ಸ್ ಅಂದರೆ ಒಂದು ಕಾಲು ಊತ ಬರ್ಬೋದು, ಮುಖ ಊತ ಬರ್ಬೋದು, ಬೆಳಗ್ಗೆ ಎದ್ದಾಗ ಮುಖ ಊತ ಜಾಸ್ತಿ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಹತೋಟಿಯಲ್ಲಿ ಇಲ್ದಾಗಿರ್ಬೋದು, ಸಡನ್ನಾಗಿ BP ಜಾಸ್ತಿ ಆಯಿತು, ಊಟ ಸೇರ್ತಾ ಇಲ್ಲ, ತುಂಬ ಸುಸ್ತಾಗ್ತದೆ, ಒಬ್ಬೊಬ್ಬರಿಗೆ ವಿನಾಕಾರಣ ಅನಿಮಿಯಾ ಇರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ. ಈ ಥರ ಇದ್ದರೆ ಇದೆಲ್ಲ ಕೆಲವು ಸಿಂಪ್ಟಮ್ಸ್ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲಿಕ್ಕೆ. ಸಪೋಸ್ ಕಿಡ್ನಿ ಪ್ರಾಬ್ಲಮ್ ಇದೇ ಥರ ಅದನ್ನು ಆವಾಗಲ ಏನೋ
ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ಅದರ ಎಫೆಕ್ಟ್ ಬೇರೆ ಆರ್ಗನ್ಸ್ ಮೇಲೂ ಬರುತ್ತೆ, ಎಸ್ಪೆಷಲಿ ಹಾರ್ಟ್ ಮೇಲೆ ಬರುತ್ತೆ. ಹಾರ್ಟ್ ಕಿಡ್ನಿ ಎರಡು ಕನೆಕ್ಷನ್ ಇರ್ತದೆ. ಸಪೋಸ್ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆದರೆ ಹಾರ್ಟ್ ಮೇಲೆ ಎಫೆಕ್ಟ್ ಇರುತ್ತೆ, ಹಾರ್ಟ್ ಫೇಲ್ಯೂರ್ ಆದವರಿಗೂ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು. ಸೊ ಹಾಗಾಗಿ ಈ ಥರ ಇರೋ ಕಂಡೀಷನಲ್ಲಿ ಬೇಗ ಎಚ್ಚರಿಕೊಂಡ್ರೆ ಸ್ವಲ್ಪ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಪಾಸಿಬಲ್ ಇರ್ತದೆ. ರೈಟ್. ಡಾಕ್ಟರ್ ಅರವಿಂದ್ ಅವರು ಈಗ ಬಹಳ ಮುಖ್ಯವಾಗಿ ಈ ಕಾರಣಗಳಿಂದ ಮೂತ್ರಪಿಂಡದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಅಂದರೆ ಯಾವೆಲ್ಲ ಪರ್ಟಿಕ್ಯುಲರ್ ಕಾರಣಗಳನ್ನು ನೀವು ಕೊಡ್ತಾ ಹೋಗ್ತೀರಿ ಅಂತ, ರೀಸನ್ಸ್? ಸೊ ಈ ಮೂತ್ರಪಿಂಡ ಸಮಸ್ಯೆ ಅಂದರೆ ಎರಡು ಥರ. ಒಂದು ಅಕ್ಯೂಟ್ ಕಿಡ್ನಿ ಇಂಜರಿ ಅಂತ ಹೇಳ್ತೀವಿ, ಎಲ್ಲಿ ತಟಸ್ಥಂಥ ಕಿಡ್ನಿ ತೊಂದರೆ ಬರುತ್ತೆ. ಇನ್ನೊಂದು ದೀರ್ಘಕಾಲದ ಕಿಡ್ನಿ ವೈಫಲ್ಯತೆ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಕ್ಯೂಟ್ ಕಿಡ್ನಿ ಇಂಜರಿ ಆಗೋದು ಕೆಲವರಿಗೆ ಈ ಲೂಸ್ ಮೋಷನ್ಸ್ ಮತ್ತು ಡಿಹೈಡ್ರೇಷನ್, ಜ್ವರಗಳು, ಮಲೇರಿಯಾ, ಡೆಂಗಿ ಇಂಥ ಜ್ವರ ಬಂದರೆ ಕೆಲವರಿಗೆ ಕಿಡ್ನಿ ಫೇಲಿಯರ್ ಆಗುತ್ತೆ. ಹಾವು ಕಚ್ಚೋ ಒಂದು ಪ್ರಸಂಗ, ಅದರಿಂದ ಕಿಡ್ನಿ ಫೇಲಿಯರ್, ಅಕ್ಯೂಟ್ ಕಿಡ್ನಿ ಫೇಲಿಯರ್. ಮತ್ತು ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ನಾನು, ಅಥವಾ ದೀರ್ಘಕಾಲದ ಕಿಡ್ನಿ ವೈಫಲ್ಯತೆ. ಇದರಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಸಕ್ಕರೆ ಕಾಯಿಲೆ ಮುಂಚಿತವಾಗಿ ಒಂದು 10 ವರ್ಷ 15 ವರ್ಷದಿಂದ 6-8% ಅಂತ ಇತ್ತು, ಈಗ 13-14% ಜಾಸ್ತಿ ಮಟ್ಟದಲ್ಲಿ ಆಗ್ತಾ ಇದೆ. ಆದ ಕಾರಣ ಕಿಡ್ನಿ ಫೇಲಿಯರ್ ಕೂಡ ಇದರಿಂದ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಹೈ BP, ರಕ್ತ ಒತ್ತಡ. ಈ ರಕ್ತ ಒತ್ತಡದಿಂದನೂ ಆಗುವಂತಕ್ಕಂಥ ಕಿಡ್ನಿ ಫೇಲಿಯರ್ ಜಾಸ್ತಿ ಆಗ್ತಾ ಇದೆ. ರಕ್ತ ಒತ್ತಡ ನೀವು ನೋಡಿದ್ರೆ ರೂರಲ್ ಏರಿಯಾ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲೂ ಸುಮಾರು 25-30% ರಕ್ತ ಒತ್ತಡ ಇದೆ ಅಂತ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ಬೆಂಗಳೂರು, ಡೆಲ್ಲಿನಲ್ಲಿ ಸ್ಟಡೀಸ್ ಮಾಡಿದಾಗ ಸುಮಾರು 45-50% ಜನಕ್ಕೆ ರಕ್ತ ಒತ್ತಡ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಆದ ಕಾರಣ ರಕ್ತ ಒತ್ತಡ ಇನ್ನೊಂದು ಬಹಳ ಬಹುಮೂಲ್ಯವಾದ ಕಾರಣ ಕಿಡ್ನಿ ಫೇಲಿಯರ್ ಆಗೋಕ್ಕೆ, ಕ್ರಾನಿಕ್ ಕಿಡ್ನಿ ಫೇಲಿಯರ್ ಆಗೋಕ್ಕೆ. ಮತ್ತು ಕೆಲವು ಕಿಡ್ನಿನಲ್ಲೇ ಉತ್ಪನ್ನ ಆಗ್ತಕ್ಕಂಥ ಕೆಲವು ವ್ಯಾಧಿಗಳಿವೆ. ಗ್ಲಾಮರುಲೋನೆಫ್ರೈಟಿಸ್ ಅಂತ ಹೇಳ್ತೀವಿ, ಮತ್ತು ಇಂಟಸ್ಟಿಷಿಯಲ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದು ಕಿಡ್ನಿನಲ್ಲೇ ಉತ್ಪನ್ನ ಆಗೋ ಕಾರಣಗಳು ಎಲ್ಲಿ ಇದರಿಂದ ಕಿಡ್ನಿ ಫೇಲಿಯರ್ ಆಗುತ್ತೆ. ಕೆಲವು ಜೆನೆಟಿಕ್ ಡಿಸೀಸಸ್ ಅಂತ ಬರುತ್ತೆ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ, ಇದರಲ್ಲೂ ಕಿಡ್ನಿ ತೊಂದರೆ ಬರ್ಬೋದು. ಮತ್ತು ಮುಖ್ಯವಾದ ಒಂದು ಈ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಜೊತೆಗೆ ಪೇನ್ ಕಿಲ್ಲರ್ಸ್ ಅಂದರೆ ಈ ದ್ರವ್ಯಗಳು, ಎಲ್ಲಿ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಇಂಥವನ್ನು ನಾವು ಪ್ರಯೋಗ ಮಾಡಿದ್ರೆ ಕಿಡ್ನಿ ಫೇಲಿಯರ್ ಬರ್ತಕ್ಕಂಥದ್ದು, ಅದರ ಬಗ್ಗೆ ಜನರಿಗೆ ಎಚ್ಚರಿಕೆ ಇರಬೇಕು ಅಂತ ಕೇಳ್ಕೊತೀವಿ. ರೈಟ್. ಇನ್ನು ಬಹಳ ಮುಖ್ಯವಾಗಿ ಲಕ್ಷಣಗಳು, ಈ ಸಿಂಪ್ಟಮ್ಸ್ ಹಲವಾರು ಸಂದರ್ಭದಲ್ಲಿ ಗೊತ್ತಿರೋದಿಲ್ಲ ಡಾಕ್ಟರ್. ಗೊತ್ತಿಲ್ಲದ ಸಂದರ್ಭದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ತನಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಕೊಳ್ಳೋದು? ಮೇಡಮ್, ಇದು ಸಿಂಪ್ಟಮ್ಸ್ ಬರಬೇಕಾದ್ರೆ ಆಲ್ಮೋಸ್ಟ್ 90% ಆಫ್ ಯುವರ್ ಕಿಡ್ನಿ ಇಸ್ ಗಾನ್. ಅಂದರೆ ಅಷ್ಟರ ಮಟ್ಟಿಗೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಕಿಡ್ನಿ ಡಿಸೀಸ್ ಅಂದರೆ ಇಟ್ಸ್ ಕಾಲ್ಡ್ ಆಸ್ ಅ ಸೈಲೆಂಟ್ ಕಿಲ್ಲರ್. ಬ್ಲಡ್ ಪ್ರೆಷರ್ಗೆ ಹೆಂಗೆ ಹೇಳ್ತೀವೋ ಹಂಗೆ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತೀವಿ. ನಾನು ಇದನ್ನು ಸೈಲೆಂಟ್ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತೀನಿ ನಾವು. ಯಾಕಂದರೆ ಯಾರ ಹತ್ರ ಡಯಾಬಿಟಿಸ್ ಇರುತ್ತೋ, ಬ್ಲಡ್ ಪ್ರೆಷರ್ ಇರುತ್ತೋ, ಅವ್ರ ಮನೇಲಿ ಎಲ್ಲರಿಗೂ ಇದು ಸೈಲೆಂಟಾಗಿ ಬರ್ತಾ ಇರುತ್ತೆ. ಸೊ ಅನ್ಲೆಸ್ ನೀವು ಬ್ಲಡ್ ಟೆಸ್ಟ್ ಮಾಡಿದರೆ, ಯೂರಿನ್ ಟೆಸ್ಟ್ ಮಾಡಿದರೆ ನೇನೆ ಗೊತ್ತಾಗೋದು. ಅಂದರೆ ಸಿಂಪ್ಟಮ್ಯಾಟಿಕ್ ಇರ್ತಾರೆ. ನಿಮ್ಗೆ 90% ಆಫ್ ಕಿಡ್ನಿ ಹೋದ್ಮೇಲೆ ನೀವು ಬಂದರೆ, ಈಗ ಡಾಕ್ಟರ್ ವಿಶ್ವನಾಥ್ ಹೇಳ್ದಂಗೆ ಕಾಲು ಊತ ಬರೋದು, ರಾತ್ರಿ ಎಲ್ಲ ಯೂರಿನ್ಗೆ ಹೋಗೋದು, ಅವ್ರ ಮುಖ ಊತ ಆಗೋದು, ರಕ್ತ ಕಡಿಮೆ ಆಗೋದು, ಬ್ಲಡ್ ಪ್ರೆಷರ್ ಬರೋದು, ಇವೆಲ್ಲ ಲಾಸ್ಟಿಗೆ ಬರೋದು. ಫಸ್ಟಿಗೆ ನೀವು ರೆಕಗ್ನೈಸ್ ಮಾಡಬೇಕಂದ್ರೆ ನಿಮ್ಗೆ 2 ಟೆಸ್ಟ್ ಮಾಡೋದಿರುತ್ತೆ. ಒಂದು ಬ್ಲಡ್ ಟೆಸ್ಟ್, ಸೀರಮ್ ಕ್ರಿಯಾಟಿನಿನ್ ಅಂತಾರೆ. ಇನ್ನೊಂದು ಯೂರಿನ್ ಪ್ರೋಟೀನ್. ಇವು 2 ಟೆಸ್ಟು. ನಾವು ಇಷ್ಟು ಆಲ್ಸಿ ಆಗಿದ್ದೀವಿ ಅಂದರೆ ಅದು ಹೋಗಿ ಟೆಸ್ಟ್ ಮಾಡೋಕ್ಕೂ ಆಲ್ಸಿ ಇದ್ದೀವಿ. ಈಗ ಅದನ್ನು ಕಡಿಮೆ ಮಾಡೋಕ್ಕೆ ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡಿ ಹೋಗ್ತಾರೆ. ಅಷ್ಟು ಮಾಡಿದರೆ ಸಾಕು. ಇವು 2 ಕಾರಣ ಮಾಡಿದರೆ ಸಾಕು. ಸೊ ಅದಕ್ಕೆ ಕಿಡ್ನಿ ಡಿಸೀಸ್ ಈಸ್ ಅ ವೆರಿ ಸೈಲೆಂಟ್ ಕಿಲ್ಲರ್. ಒಂದು ಸರ್ತಿ ಡಿಸೀಸ್ ಆಯಿತು ಅಂದರೆ ರಿವರ್ಸ್ ಆಗೋದು ಭಾರಿ ಕಷ್ಟ. ಈಗ ಪ್ರಕಾಶ್ ಅವ್ರು ಹೇಳ್ದಂಗೆ ಅದನ್ನು ತಡೆಗಟ್ಟಬೋದು, ಮುಂದೆ ಹೋಗೋದನ್ನು ತಡೆಗಟ್ಬೋದು, ಬಟ್ ಪ್ರಿವೆಂಟ್ ಮಾಡೋದು ಕಷ್ಟ. ಸೊ ಮೊದಲೇ ಗೊತ್ತಾಯಿತು ಅಂದರೆ ಅದನ್ನು ಆರಾಮಾಗಿ ಪ್ರಿವೆಂಟ್ ಮಾಡ್ಕೋಬೋದು. ಸೊ ನಿಮ್ಗೆ 2 ಟೆಸ್ಟ್ ಮಾಡಿ, ಒಂದು ಕ್ರಿಯಾಟಿನಿನ್ನು, ಒಂದು ಪ್ರೋಟೀನ್, ಯೂರಿನ್ ಪ್ರೋಟೀನ್. ಈ 2 ಟೆಸ್ಟ್ ಮಾಡಿದ್ರೆ ಸಾಕು, ಗೊತ್ತಾಗತ್ತೆ. ವರ್ಷಕ್ಕೆ ಒಂದು ಸರ್ತಿ ಮಾಡಿ ಸಾಕು, ಅದ್ರ ಗೊತ್ತಾಗತ್ತೆ. ರೈಟ್, ವೆರಿ ನೈಸ್. ಡಾಕ್ಟರ್ ಸಂಜೀವ್ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ರೆಗ್ಯುಲರ್ ಟೆಸ್ಟ್ ಅನ್ನುವಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನೀವು ಮಾಡುವಂಥ 2 ಟೆಸ್ಟ್ಗಳಿಂದ ಕಿಡ್ನಿ ಸಮಸ್ಯೆ ಇದೆಯಾ ಇಲ್ವಾ ಅನ್ನುವಂಥ ಕ್ಲಾರಿಟಿ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳಿ. ರೈಟ್. ಡಾಕ್ಟರ್ ಗಿರೀಶ್ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಅರ್ಲಿ ವಾರ್ನಿಂಗ್ ಸಿಂಪ್ಟಮ್ಸ್ ಏನು ಬರುತ್ತೆ ಅಂತ ಏನು ಹೇಳ್ತೀರಿ ಡಾಕ್ಟರ್ ನೀವು ಇದ್ರ ಬಗ್ಗೆ?
ಸಾಮಾನ್ಯವಾಗಿ ಮೆಜಾರಿಟಿ ಆಫ್ ದ ಕಿಡ್ನಿ ಪೇಷಂಟ್ಸ್ ಆರ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ಗೆ ಸಿಂಪ್ಟಮ್ಸ್ ಅಂತ ಬರೋದಿಲ್ಲ. ನಮ್ಮ ಕೊಲೀಗ್ಸ್ ಡಾಕ್ಟರ್ ಸಂಜೀವು ಮತ್ತು ಡಾಕ್ಟರ್ ವಿಶ್ವನಾಥ್ ಹೇಳಿರೋ ಥರ ಇದು ತುಂಬ ಸೈಲೆಂಟ್ ಕಾಯಿಲೆಗಳು. ಇಟ್ಸ್ ಅ ಸೈಲೆಂಟ್ ಎಪಿಡೆಮಿಕ್. ಜಸ್ಟ್ ಲೈಕ್ ಹೌ ವಿ ಹ್ಯಾವ್ ಸೀನ್ ಕೋವಿಡ್ ಎಪಿಡೆಮಿಕ್, ದಿಸ್ ಈಸ್ ಆಲ್ಸೋ ಎ ಸೈಲೆಂಟ್ ಎಪಿಡೆಮಿಕ್. ದಟ್ ಈಸ್ ದ ಪ್ರಾಬ್ಲಮ್. ಸೊ ಅನ್ಲೆಸ್ ವಿ ಡೂ ಟೆಸ್ಟ್ಸ್, ಅಂದರೆ ರಕ್ತ ಪರೀಕ್ಷೆ, ಯೂರಿನ್ ಪರೀಕ್ಷೆ ಮಾಡೋಷ್ಟವರೆಗೂ ಇದರದ್ದು ಈ ಕಾಯಿಲೆದು ವಾರ್ನಿಂಗ್ ಏನು ಸಿಗೋದಿಲ್ಲ. ಆದರೆ ಕೆಲವು ಮಂದಿಗಳಲ್ಲಿ ಇದು ಮುಖ ಊತ ಆಗಲಿ ಅಥವಾ ಕಾಲು ಊತ ಆಗಲಿ ಅಥವಾ ಯೂರಿನ್ ಮಾಡೋದ್ರಲ್ಲಿ ತೊಂದರೆ ಆಗಲಿ, ಫಾರ್ ಎಕ್ಸಾಂಪಲ್ ಈ ನೊರೆ ಬರುತ್ತೆ ಯೂರಿನಲ್ಲಿ, ಈ ಥರದ ಸಿಂಪ್ಟಮ್ಸ್ ಬಗ್ಗೆ ಗಮನ ಇಟ್ಕೊಂಡು ನೋಡಿದ್ರೆ ಇದನ್ನ ಪ್ರಾಬಬಲಿ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ತಡೆಗಟ್ಟಬಹುದು. ಇದನ್ನ ಯಾರ್ಯಾರಿಗೆ ಮಾಡೋದು ಈ ಟೆಸ್ಟ್ಗಳನ್ನ ಅಂದರೆ ಯೂಶಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ, ಫಾರ್ ಎಕ್ಸಾಂಪಲ್ ಶುಗರು, BP, ಹಾರ್ಟ್ ತೊಂದರೆ ಇರೋರಿಗೆ, ಈ ಥರ ಕಾಯಿಲೆ ಇರೋರಿಗೆ ಈ ಥರ ಸಿಂಪ್ಟಮ್ಸು ನೋಡ್ಕೊಬೇಕು. ಆವಾಗ ಇದು ಅರ್ಲಿಯಾಗೆ ಗೊತ್ತಾಗುತ್ತೆ. ಬಟ್ ಇದು ಆಲ್ಮೋಸ್ಟ್ 80 to 90% ಕಿಡ್ನಿ ಡ್ಯಾಮೇಜ್ ಆಗೋಷ್ಟವರೆಗೂ ಈ ಸಿಂಪ್ಟಮ್ಸ್ ಬರದೇ ಇರ್ಬೋದು. ಅದರ ಸಲುವಾಗಿ ಇದನ್ನ ಅರ್ಲಿಯಾಗಿ ನಾವು ಮುಂದೆ ಟೆಸ್ಟ್ ಮಾಡಿಕೊಂಡು ನೋಡ್ಕೊಬೇಕು. ರೈಟ್. ವರ್ಲ್ಡ್ ಕಿಡ್ನಿ ಡೇ ಈ ಸಂದರ್ಭದಲ್ಲಿ ನಾವು ಮೂತ್ರಪಿಂಡದ ಸಮಸ್ಯೆಗಳ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಸರ್, ಈಗ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಯಿತು, ಬಟ್ ಅದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ನಮ್ಮ ಸ್ನೇಹಿತರು ಆಗಲೇ ಹೇಳಿದ್ದಾರೆ, ವಿವರವಾಗಿ ಅದನ್ನು ವಿವರಿಸಿದ್ದಾರೆ. ಅದರ ಪ್ರಕಾರ ನೀವು ಈಗ ಯಾರು ಹೈ ರಿಸ್ಕ್ ಇಂಡಿವಿಜುವಲ್ಸ್ ಅಂತ ಇರ್ತಾರಲ್ಲ, ಕೊನೆಗೆ ಎಲ್ಲರೂ ಚೆಕ್ ಮಾಡಲೇಬೇಕು. ಎಸ್ಪೆಷಲಿ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಏನಾರು ಇರ್ತಾರಾ ಅಂತ ಅನ್ನೋದು ನಾವು ಇಂಪಾರ್ಟೆಂಟ್. ಎಲ್ಲರೂ ಮಾಡಕ್ ಹೋದ್ರೆ ಅದರಿಂದ ಆರ್ಥಿಕ ಪರಿಸ್ಥಿತಿ ಇರೋದಿಲ್ಲ, ಇಂಡಿಕೇಶನ್ ಇಲ್ಲದೆ ಇರ್ಬೋದು. ಅದರಿಂದ ಯಾರಿಗೆ ಇದು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಯಾರು ಮಾಡಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್. ಹೈ ರಿಸ್ಕ್ ಇಂಡಿವಿಜುವಲ್ ಅಂದರೆ ಅಲ್ಲೊಂದು 40 ವರ್ಷ 45 ವರ್ಷ ಮೇಲೆ ಇದ್ದವರು, ಅಥವಾ ಸಕ್ಕರೆ ಕಾಯಿಲೆ ಅಥವಾ ರಕ್ತ ಒತ್ತಡದಿಂದ ಬಳಲುತ್ತಿದ್ದವರು, ಆಮೇಲೆ ಈಗ ಧೂಮಪಾನ ಮಾಡ್ತಾ ಇರೋದು, ಅತಿಯಾಗಿ ಧೂಮಪಾನ ಮಾಡ್ತಾ ಇರೋದು, ಅಥವಾ ಧೂಮಪಾನ ಮಾಡ್ತಾ ಇರೋರು, ಅಥವಾ ಆಲ್ಕೋಹಾಲ್ ತಗೊಳ್ತಾ ಇರೋರು, ಅಥವಾ ಫ್ಯಾಮಿಲಿಯಲ್ಲೇ ಅಥವಾ ಈ ವಂಶ ಪಾರಂಪರ್ಯ ಕಾಯಿಲೆಗಳು ಹೇಳಿದ್ರು ನಮ್ಮ ಮುಂದೆ ಸ್ನೇಹಿತರು, ಅದೇನಾದ್ರೂ ಇದ್ರೆ ಅವ್ರಿಗೆ, ಅಥವಾ ಯಾರಿಗಾದ್ರೂ ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಸ್ಟ್ರೋಕ್ ಆಗಿತ್ತು, ಇಂಥವ್ರು ಈ ಹೈ ರಿಸ್ಕ್ ಇಂಡಿವಿಜುವಲ್ ಗ್ರೂಪ್ ಅಂತ ಹೇಳ್ಬೋದು. ಇವರೆಲ್ಲರೂ ಮಾಡಲೇಬೇಕು. ಮತ್ತೆ ಈಗ ಆಧುನಿಕ ದುನಿಯಾ ಇದೆ ಈಗ, ಸೊ ಹಾಗಾಗಿ ನಾವು ಬಹಳ ಯಾರು ಗೊತ್ತಾಗಲ್ದೆ ಇರುವಂತ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಸೊ ನಾವು ಹೇಳೋದೇನು ಅಂತಂದ್ರೆ, ಅಟ್ಲೀಸ್ಟ್ ಈ ಹೈ ರಿಸ್ಕ್ ಇಂಡಿವಿಜುವಲ್ ಅಲ್ಲದೆ ಪ್ರಾಬ್ಲಿ ಎಲ್ಲರೂ ಅವರ ತಮ್ಮ ತಪಾಸಣೆ ಮಾಡಿಸ್ಕೋಬೇಕು ವರ್ಷಕ್ಕೆ ಒಂದ್ಸರಿ. ಹೆಂಗ್ ಗೊತ್ತಾಗತ್ತೆ ವರ್ಷಕ್ಕೆ ಒಂದ್ಸರಿ ಮಾಡಿಸ್ಕೊಳ್ಳೋದು? ವರ್ಷಕ್ಕೆ ಒಂದ್ಸರಿ ಯಾವ್ದಪ್ಪ ದಿವಸ ಅದನ್ನ ನಾವು ಮಾಡಬೇಕು ಅನ್ನೋದಾದ್ರೆ, ಅವ್ರವ್ರ ಬರ್ತ್ಡೇ ಅಂತ ಅವ್ರಿಗೆ ಗೊತ್ತಿರುತ್ತೆ, ಮರೆಯಲ್ಲ. ಸೊ ಅವ್ರ ಬರ್ತ್ಡೇ ದಿವಸ ಮಾಡಿಕೊಂಡು ಅವರ ಸನಿಯ ಇದ್ದ ಡಾಕ್ಟರ್ಗಳಿಗೆ ತೋರಿಸಿದ್ರೆ ಅವ್ರು ಹೇಳ್ತಾರೆ ಏನು ಇದೆಯೋ, ಎಲ್ಲ ಚೆನ್ನಾಗಿದೆಯಾ, ಹೇಗಿದೆ ಅಂತ. ಸೊ ಅದನ್ನ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ಬೋದು. ಜೀವನ ಶೈಲಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಡೆಫಿನೆಟ್ಲಿ ಮಾಡ್ಕೊಳ್ಬೇಕಾಗತ್ತೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಜೀವನ ಶೈಲಿ ಅಂತ ಹೇಳಿದ ಪ್ರಕಾರ ಇವೆರಡು ಕಾಯಿಲೆಗಳಂತೂ ನಾವು ಶುರುವಿಂದಲೇ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಕಂಟ್ರೋಲ್ ಮುಖ್ಯ. ನನಗೆ ಶುಗರ್ ಇದೆ, ನನಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳ್ತಾರೆ ಹೊರತು ಅದು ಎಷ್ಟು ಮಟ್ಟಿಗೆ ತೋಟಿಲಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಶುರುವಿಂದನೇ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ನಾವು, ಬಹಳ ಮುತುವರ್ಜಿ ವಹಿಸ್ಕೊಂಡು ಮಾಡಬೇಕು. ಎಷ್ಟೋ ಸಲ ಹೇಳ್ತಾರೆ ನನಗೆ ಶುಗರ್ಗೆ ಒಂದು ಮೂರು ಥರದ ಮಾತ್ರೆ ಹಾಕಿದ್ದಾರೆ, ಅಥವಾ ನನಗೆ ಇನ್ಕ್ರೀಸ್ ಮಾಡಿದ್ರು ಮಾತ್ರೆಗಳನ್ನ, ನಂಬರ್ ಇನ್ಕ್ರೀಸ್ ಮಾಡಿದ್ರು, ಬ್ಲಡ್ ಪ್ರೆಷರ್ ಬಂದಿತ್ತು, ಒಂದಿದ್ದು 3 ಆಯ್ತು 4 ಆಯ್ತು ಅಂತ, ಅದರಿಂದ ನನಗೆ ತಿಂದಿನ ತೊಂದರೆ ಬಂದಿದೆ, ಅದರಿಂದ ತೊಂದರೆ ಬರಬಾರ್ದ ಅಂತ ಕೇಳೋ ಜನ ಬಹಳ ಇದ್ದಾರೆ ನಮ್ಮ ಇದರಲ್ಲಿ. ಅದರಿಂದ ಏನೂ ಆಗಲ್ಲ, ಅದರಿಂದ ಏನು ತೊಂದರೆ ಆಗಲ್ಲ, ಕಿಡ್ನಿಗಂತೂ ತೊಂದರೆ ಆಗಲ್ಲ, ಯಾವ ಅಂಗಾಂಗಗಳಿಗೆ ತೊಂದರೆ ಆಗಲ್ಲ. ಸೊ ಅದೆಲ್ಲ ಮಾಡೋದು ಅವನ್ನೆರಡರ ಕಂಟ್ರೋಲ್ ಬಂದರೆ ಮೇಜರ್ ಕಾಸಸ್ನ ನಾವು ಹತೋಟಿಲಿ ಇಟ್ಕೊಳ್ಳೋಕ್ಕೆ ಮಾಡ್ತಾರೆ. ಸೊ ಅದನ್ನ ಮಾಡಬೇಕು. ಅದಲ್ಲದೆ ನಾವು ನಮ್ಮ ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡೋದು ಭಾಳ ಇಂಪಾರ್ಟೆಂಟು. ಲೈಫ್ ಸ್ಟೈಲ್ ಅಂತಂದ್ರೆ ನಾವೇನು ಅದಕ್ಕಾಗಿ ಹೊಸದಾಗಿ ಏನೋ ಡಿಸ್ಕವರ್ ಮಾಡೋದೇನು ಬೇಕಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಹೋಗಪ್ಪ ವಾಕ್ ಮಾಡಪ್ಪ ಅಂತ ಹೇಳ್ತೇವೆ. ಅದನ್ನ ವಾಕ್ ಮಾಡೋದು ಎಷ್ಟು ಮಾಡ್ಬೇಕಪ್ಪ, ಒಂದು 2 ನಿಮಿಷ ಮಾಡಿದ್ರೆ ಆಗಲ್ಲ, ಒಂದು 30-45 ನಿಮಿಷ ಮಾಡ್ಬೇಕಾಗತ್ತೆ. ಊಟದಲ್ಲಿ ಬಂದಾಗ ನೀವು ಊಟ ಏನಪ್ಪ, ಸಮತೋಲಿತ ಆಹಾರಗಳನ್ನು ಸೇವಿಸ್ರಪ್ಪ ಅಂತ. ಏನ್ ಸಮತೋಲಿತ ಅಂತಂದ್ರೆ ಹಣ್ಣುಗಳು, ಅಥವಾ ನಮ್ಮ ತರಕಾರಿಗಳು, ಅಥವಾ ದಿವಸ ಧಾನ್ಯಗಳು, ಇಂಥದ್ದು ಜಾಸ್ತಿ ತಗೊಳ್ಳಿ. ಅದು ಬಿಟ್ಟು ನೀವು ಪಾನೀಯಗಳು ಅಂದರೆ ಸಕ್ಕರೆ ಇದ್ದ ಪಾನೀಯಗಳು ತಗೊಳ್ಳೋದು, ಅಥವಾ ಉಪ್ಪು ಜಾಸ್ತಿಯಾಗಿ ತಗೊಳ್ಳೋದು, ಇದನ್ನ ನಾವು ಕಡಿಮೆ ಮಾಡ್ಬೇಕು. ಅಥವಾ
ಸಂಸ್ಕರಿಸಿದ ಆಹಾರಗಳು ಅಂತೀವಿ, ಅಂದರೆ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಅಥವಾ ಜಂಕ್ ಫುಡ್. ಈಗೆಲ್ಲ ಜಂಕ್ ಫುಡ್ ದುನಿಯಾ ಆಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕು, ತೂಕ ಕಡಿಮೆ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತೂಕ ಕಡಿಮೆ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದರೆ ಆಮೇಲೆ ಇನ್ನೇನು ನಾವು ಧೂಮಪಾನ ಬಗ್ಗೆ ಹೇಳಿದ್ದೇವೆ. ಧೂಮಪಾನ ಅಂತೂ ಒಂದಿಷ್ಟು ಅದರಿಂದ ಒಳ್ಳೇದು ಆಗೋದಿಲ್ಲ ದೇಹದಲ್ಲಿ. ಏನೋ ಆಲ್ಕೋಹಾಲ್ ನಾವು ಆಸ್ ಎ ಡಾಕ್ಟರ್ ಹೇಳ್ತೀವಿ, ಯಾರು ಕೇಳೋಲ್ಲ. ಅದು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಮಟ್ಟಿಗೆ ಏನೋ ಒಂದು ಉಪಯೋಗ ಮಾಡ್ಬೋದೇನೋ ಎಲ್ಲೋ ಒಂದು ಇದರಲ್ಲಿ. ಬಟ್ ಏನು ಧೂಮಪಾನ ಮಾಡೋದಂತೂ ಬಹಳ ಹಾನಿಕರ. ಸೊ ಅದನ್ನ ಸ್ಟಾಪ್ ಮಾಡಬೇಕು, ಆಲ್ಕೋಹಾಲ್ನು ಕಡಿಮೆ ಮಾಡಬೇಕು. ಇಷ್ಟು ಮಾಡಿದ್ರೆ ಒಂದು ಲೆವೆಲ್ಗೆ ಇರ್ಬೋದು ಅಂತ ಹೇಳ್ಬೋದು. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ರೈಟ್ ರೈಟ್. ತಪಾಸಣೆ ಮಾಡ್ಬೇಕು ಅಫ್ಕೋರ್ಸ್, ನಾ ಹೇಳಿದಾಗೆ. ಡಾಕ್ಟರ್, ಈಗ ಕಿಡ್ನಿ ಸಮಸ್ಯೆ ಇದೆ, ಏನಾದರೂ ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ಪರೀಕ್ಷೆಗಳನ್ನು ಇದನ್ನು ಮಾಡಲೇಬೇಕು ಅನ್ನೋದಾದ್ರೆ ಯಾವುದು? ಬೇಸಿಕ್ಲಿ ಏನು ರಿಸ್ಕ್ ಇದೆ ಅಂತ ನೋಡಬೇಕಾಗುತ್ತೆ. ನಮ್ಮ ಕೊಲೀಗ್ಸ್ ಹೇಳಿದಾಗೆ ಯಾರಿಗಾದರೂ ತುಂಬ ವರ್ಷದಿಂದ ಡಯಾಬಿಟಿಸ್ ಇದೆ ಅಂದರೆ ನಾವು ನೋಡಿದ್ವಿ, ತುಂಬ ಜನ ಎಷ್ಟೋ ಒಂದು 100 ಶುಗರ್ ಟೆಸ್ಟ್ ಮಾಡಿರ್ತಾರೆ, ಒಂದು ಬೇಸಿಕ್ ಕಿಡ್ನಿ ಟೆಸ್ಟ್ ಮಾಡಿರಲ್ಲ. ಕಿಡ್ನಿ ಟೆಸ್ಟ್ ಅಂದರೆ ಕ್ರಿಯೇಟಿನಿನ್ ಅಂತ ಮಾಡಬೇಕು, ಬ್ಲಡ್ ಟೆಸ್ಟ್. ಇದು ಸಿಂಪಲ್ ಟೆಸ್ಟ್, ಬ್ಲಡ್ ಟೆಸ್ಟ್. ಕ್ರಿಯೇಟಿನಿನ್ ಅಂದರೆ ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ ಹೇಳ್ತದೆ. ಈಗ ತುಂಬ ಲ್ಯಾಬ್ಗಳು GFR ಅಂತ ಕೊಡ್ತದೆ, ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ ಅಂತ. ಅಂದರೆ ನಮ್ಮ ಕಿಡ್ನಿ ಫಂಕ್ಷನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅದರಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಸೊ GFR 60ಗಿಂತ ಜಾಸ್ತಿ ಇದ್ದರೆ ಏನು ವರಿ ಆಗುವಂಥದ್ದು ಏನಿರಲ್ಲ. ಸೊ ಕ್ರಿಯೇಟಿನಿನ್ ಅಂತ ಚೆಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ GFR ಕ್ಯಾಲ್ಕುಲೇಟ್ ಮಾಡಿ ಲ್ಯಾಬ್ ಅವರೇ ಕೊಡ್ತಾರೆ GFR ಹೇಗಿದೆ ಅಂತ. ಅದು ನಾವು ಆನ್ಲೈನು ಚೆಕ್ ಮಾಡ್ಕೋಬೋದು. ಕ್ರಿಯೇಟಿನಿನ್ ಅಂತ ಚೆಕ್ ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ಒಂದು ಐಡಿಯಾ ಬರುತ್ತೆ ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ. ಒಂದು ಬೇಸಿಕ್. ಅದು ಬಿಟ್ಟು ಯೂರಿನಲ್ಲಿ ಪ್ರೋಟೀನ್ ಇದೆನಾ ಅಂತ ನೋಡ್ಬೇಕು. ತುಂಬ ಜನಕ್ಕೆ ಏನಾದರೂ ಯೂರಿನಲ್ಲಿ ನೊರೆ ಬರ್ತಾ ಇದೆ ಅಥವಾ ತುಂಬ ದಿವಸದಿಂದ ಡಯಾಬಿಟಿಸ್ ಇದೆ, BP ಹತೋಟಿಯಲ್ಲಿ ಇಲ್ಲ ಅಂದರೆ ಅವರಿಗೆ ಯೂರಿನಲ್ಲಿ ಪ್ರೋಟೀನ್ ಅಂತ ಹೋಗ್ತದೆ. ಕೆಲವು ಸಲ ಕಿಡ್ನಿಯಲ್ಲೇ ಉತ್ಪನ್ನವಾಗುವಂಥ ಕಾಯಿಲೆಗಳಿರ್ತದೆ, ಗ್ಲಾಮರುಲರ್ ಡಿಸೀಸ್ ಅಂತ. ಇದರಲ್ಲಿ ಯೂರಿನಲ್ಲಿ ಪ್ರೋಟೀನ್ ಬರೋದೇ ಫಸ್ಟ್ ಇಂಡಿಕೇಶನ್. ಅದು ನಾವು ಮುಂಚೆನೇ ಗೊತ್ತಾದರೆ ಅದಕ್ಕೆ ಬೇಕಾಗಿರೋ ಪ್ರಿವೆನ್ಷನ್ ಮೆಜರ್ಸ್ ತೊಗೋಬೋದು. ಟ್ರೀಟ್ಮೆಂಟೇ ಕೊಡ್ಬೋದು ಅಥವಾ ಕಿಡ್ನಿ ಬಯಾಪ್ಸಿ ಬೇಕಿದ್ರೆ ಮಾಡ್ಬೋದು. ಇದೆಲ್ಲ ಮಾಡಿದರೆ ಮುಂದಕ್ಕೆ ಕಿಡ್ನಿ ಡ್ಯಾಮೇಜ್ ಆಗೋದನ್ನು ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು. ಒಂದು ಕ್ರಿಯಾಟಿನಿನ್ ಕಿಡ್ನಿ ಟೆಸ್ಟ್, ಬ್ಲಡ್ ಟೆಸ್ಟ್. ಇನ್ನೊಂದು ಯೂರಿನ್ ಟೆಸ್ಟ್, ಯೂರಿನಲ್ಲಿ ಪ್ರೋಟೀನು. ಮೂರನೇದು ಇಂಪಾರ್ಟೆಂಟ್ ಕಿಡ್ನಿ ಇಮೇಜಿಂಗ್. ಸಪೋಸ್ ಏನಾದ್ರು ವಂಶಪಾರಂಪರ್ಯ ಡಿಸೀಸಸ್ ಇದ್ದರೆ, ಕಿಡ್ನಿ ಸಿಸ್ಟ್ ಆಗಲಿ, ಕಿಡ್ನಿ ಕಲ್ಲಾಗಲಿ, ಇನ್ಫೆಕ್ಷನ್ ಆಗಲಿ, ಸ್ಕ್ಯಾನಲ್ಲಿ ಗೊತ್ತಾಗ್ತದೆ. ಇದು 3 ಸಿಂಪಲ್ ಟೆಸ್ಟ್ ಮಾಡಿದರೆ ಕಿಡ್ನಿದು ಏನಾದರೂ ಇದೇನಾ ಅಂತ ಇನಿಷಿಯಲಿ ಸ್ಟೇಜಸಲ್ಲಿ ನಮಗೆ ಗೊತ್ತಾಗ್ತದೆ. ಅದು ಗೊತ್ತಾದರೆ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಟೇಕ್ ಸಮ್ ಸ್ಟೆಪ್ಸ್ ಟು ಪ್ರಿವೆಂಟ್. ಈಗ ತುಂಬ ಹೊಸ ಮೆಡಿಸಿನ್ಸ್ ಎಲ್ಲ ಬಂದಿದೆ ಪ್ರಿವೆಂಟ್ ಮಾಡಲಿಕ್ಕೆ ಅಂತ. ಮುಂಚೆ ಅಂದರೆ ಕಿಡ್ನಿ ಡ್ಯಾಮೇಜ್ ಆದರೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ, ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದು 90% ಡ್ಯಾಮೇಜ್ ಆದಾಗ. ಬಟ್ ಸಪೋಸ್ ಒಂದು 10-20% ಡ್ಯಾಮೇಜ್ ಅಷ್ಟಿದೆ, ಮುಂಚೆನೇ ನಮಗೆ ಗೊತ್ತಾಯಿತು ಈ ಟೆಸ್ಟಲ್ಲಿ ಅಂದರೆ ವಿ ಕ್ಯಾನ್ ಟೇಕ್ ನೆಸೆಸರಿ ಪ್ರಿಕಾಷನ್ಸ್. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗಲಿ, ಶುಗರ್ ಕಂಟ್ರೋಲ್ ಆಗಲಿ, ಬೇಕಿರೋ ಮೆಡಿಸಿನ್ಸ್ ಆಗಲಿ. ಈಗ ಹೊಸ ಮೆಡಿಸಿನ್ಸ್ ಬಂದಿದೆ ವಿಚ್ ಕ್ಯಾನ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಫರ್ದರ್ ಡ್ಯಾಮೇಜ್. ರೈಟ್. ಮೂತ್ರಪಿಂಡದ ಕಾಯಿಲೆ ಇದೆ ಸರ್, ಆ ವ್ಯಕ್ತಿಯ ದೈನಂದಿನ ಜೀವನದ ಸ್ಥಿತಿ ಹೇಗಿರುತ್ತೆ, ಅವ್ರ ಡೈಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ? ಸೊ ಮೂತ್ರಪಿಂಡ ಕಾಯಿಲೆ ಇರೋರಿಗೆ ಸುಮಾರು ಬಲಹೀನತೆ, ವೀಕ್ನೆಸ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ರಕ್ತ ಕಮ್ಮಿ ಆಗುತ್ತೆ, ಕಾಲು ಊತ, ಉಸಿರಾಡೋ ಕಷ್ಟ, ಮೈ ಕೆರೆತ, ಸೊ ಈ ಥರ ತೊಂದರೆಗಳು ಏರ್ಪಡ್ಬೋದು. ಸೊ ಆದ ಕಾರಣ ಜೊತೆಗೆ ಈ ಮೂತ್ರಪಿಂಡ ಕಾಯಿಲೆ ಒಂದು ಕೆಟ್ಟ ಕಾಯಿಲೆ. ನಾನು ಏನು ಹೇಳ್ತೀನಿ ಅಂದರೆ, ಈಗ ಮಾರ್ಟ್ಯಾಲಿಟಿ ರೇಟ್ ಅಂತ ಹೇಳ್ತೀವಿ. ಈ ಮೂತ್ರಪಿಂಡ ಕಾಯಿಲೆಗೂ ಕ್ಯಾನ್ಸರ್ಗೂ ಏನು ಮಹಾ ವ್ಯತ್ಯಾಸ ಇಲ್ಲ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋರಿಗೆ ಮಾರ್ಟ್ಯಾಲಿಟಿ ರೇಟ್ ಅನ್ನೋದು ಕ್ಯಾನ್ಸರ್ ಅಷ್ಟೇ ಸಮಾನ. ಕೆಲವು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ನೋಡಿದ್ರೆ ಕ್ಯಾನ್ಸರ್ಗಿಂತ ಜಾಸ್ತಿ ಪ್ರಮಾಣದಲ್ಲಿ ಮಾರ್ಟ್ಯಾಲಿಟಿ ರೇಟ್ ಇದೆ ಈ ಮೂತ್ರಪಿಂಡ ಕಾಯಿಲೆದಿಂದ. ಸೊ ಆದ ಕಾರಣ ಅದನ್ನು ಕಂಡು ಹಿಡಿದು ತಡೆಗಟ್ಟೋದು ಒಳ್ಳೆಯದು. ಈ ಥರ ತೊಂದರೆಗಳು ಬಂದಾಗ ಡಾಕ್ಟರ್ ಹತ್ರ ಸರಿಯಾಗಿ ಹೋಗೋದು, ಮತ್ತು ಚಿಕಿತ್ಸೆ ಪಡೆಯೋದು, ಮಾತ್ರೆಗಳು ಸರಿಯಾಗಿ ತಗೊಳ್ಳೋದು, ಮತ್ತು ಫಾಲೋ ಅಪ್. ಅಂದರೆ ಮಾತ್ರೆ ತಗೊಂಡು ಕೆಲವರು ಮಾತ್ರೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ತಗೊಳ್ಳೋದಿಲ್ಲ, ಕೆಲವರು ಮಾತ್ರೆ ತಗೊಂಡ್ರೂ ಅದು ಎಫೆಕ್ಟ್ ಇಲ್ಲ ಅಂತ ಮಾತ್ರೆ ಬಿಟ್ಬಿಡ್ತಾರೆ. ಈ ಥರ ಮಾತ್ರೆ ತಗೊಂಡಾಗ ಒಂದು ತೊಂದರೆ ಆಗುತ್ತೆ ಪೇಷಂಟ್ಗೆ. ಅಂದರೆ ಅವರು ವಾಪಸ್ ಬಂದು ಡಾಕ್ಟ್ರ್ ಹತ್ರ ಕೂತ್ಕೊಂಡು, ಡಾಕ್ಟ್ರೇ ನೋಡಿ ಹಿಂಗೆ ಆಗ್ತಾ ಇದೆ, ನಾವೇನು ಮಾಡೋಣ? ಆಗ ಡಾಕ್ಟ್ರೇ ಹೇಳ್ಬೋದು, ಈ ಮಾತ್ರೆ ನಿಮಗೆ ಒಪ್ತಾ ಇಲ್ಲ, ಬೇರೆ ಒಂದು ಮಾತ್ರೆ ಕೊಟ್ಟು ನೋಡೋಣ, ಆ ಮಾತ್ರೆನ ಸರಿ ಹೋಗುತ್ತಾ ಇಲ್ವಾ ಅಂತ. ಇವಾಗ ಹಲವಾರು ಹೊಸ ಮಾತ್ರೆಗಳು ಬಂದಿದೆ ಡಯಾಬಿಟೀಸ್ಗೆ. ಎಸ್ಪೆಷಲಿ ಆಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ಸ್ ಅಂತ ಒಂದು ಮಾತ್ರೆ ಇತ್ತು. ಇವಾಗ ಅದನ್ನು ಮೀರಿ ಇನ್ನೂ 3 ಫಿನೆರ್ನೋನ್ ಅಂತ, SGLT2 ಇನಿಬಿಟರ್ಸ್ ಅಂತ, ಮತ್ತು GLP-1 ರಿಸೆಪ್ಟರ್ ಆ್ಯಗನಿಸ್ಟ್ ಅಂತ ಕೆಲವು ಹೊಸ ಥರ ಮಾತ್ರೆ ಮತ್ತು ಇಂಜೆಕ್ಷನ್ಸ್ ಬಂದಿದೆ. ಎಲ್ಲಿ ಈ ಕಿಡ್ನಿ ತೊಂದರೆನ ಕಮ್ಮಿ ಮಾಡ್ಬೋದು ಮತ್ತು ಕೆಲವ್ರಿಗೆ ಹಿಂತಿರುಗಿಸಿ ನಾರ್ಮಲ್ ಮಾಡೋ ಒಂದು ಶಕ್ತಿನೂ ಇದೆ. ಆದರೆ ಪ್ರಾಪರ್ ಫಾಲೋ ಅಪ್, ಅಂದರೆ ವಾಪಸ್ ಬಂದು ಡಾಕ್ಟ್ರ್ ಹತ್ರ ಕರೆಕ್ಟಾಗಿ ಚಿಕಿತ್ಸೆ ಪಡೆಯದೇ ಇದ್ದರೆ ಆ ತೊಂದರೆ ಕಮ್ಮಿ ಆಗಲ್ಲ. ಸೊ ಆ ಲೆವೆಲಲ್ಲಿ ನಾ ಹೇಳೋದಿಷ್ಟೇ, ಒಂದು ಡಾಕ್ಟ್ರ್ ಹತ್ರ ಹೋಗಿ
ಚಿಕಿತ್ಸೆ ತಗೊಳ್ಳಿ, ಸ್ಕ್ರೀನಿಂಗ್ ಮಾಡಿಸಿ. ಅಂದರೆ ಸುಮಾರು ಜನ ನಾವಿವಾಗ ವರ್ಲ್ಡ್ ಕಿಡ್ನಿ ಡೇ ಇವಾಗ ಇದು ಮಾಡ್ತಾ ಇದ್ದೀವಿ. ಸುಮಾರು ಹಾಸ್ಪಿಟಲ್ಗಳಲ್ಲಿ ನಾವು ಕ್ಯಾಂಪ್ ಅಂತ ಇಡ್ತೀವಿ. ಫ್ರೀ ಬ್ಲಡ್ ಟೆಸ್ಟ್, ಫ್ರೀ ಯೂರಿನ್ ಟೆಸ್ಟ್, ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್, ಫ್ರೀ BP, ಸಾವಿರಾರು ಫ್ಯಾಂಪ್ಲೆಟ್ಸ್ನ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಬನ್ನಿ ಅಂತ. ಸುಮಾರು 30-40 ಜನ ಬರ್ತಾರೆ, ಜಾಸ್ತಿ ಜನ ಬರಲ್ಲ. ಯಾಕೆ? ನಾವು ನಮ್ಮ ಭಾರತ ದೇಶದಲ್ಲಿ ನಾವು ರಿಯಾಕ್ಟಿವ್ ಪಾಪ್ಯುಲೇಷನ್, ಪ್ರೋಆ್ಯಕ್ಟಿವ್ ಪಾಪ್ಯುಲೇಷನ್ ಇಲ್ಲ. ಮುಂಚಿತವಾಗೇ ಒಂದು ಸತಿ ನಮಗೆ ತೊಂದರೆ ಇದೆಯಾ ಇಲ್ವಾ ಅಂತ ನೋಡ್ಸ್ಕೊಳಕ್ಕಾಗಲ್ಲ. ನಮಗೆ ತೊಂದರೆ ಬಂದ ಮೇಲೆ ಅಂದರೂ ನೋಡ್ಸ್ಕೊಳಕ್ಕಾಗಲ್ಲ. ನಮಗೆ ತೊಂದರೆ ಬಂದು ನಮಗೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ತೊಂದರೆಯಿಂದ. ಆವಾಗ ನಾವು ಡಾಕ್ಟರ್ ಹತ್ರ ಹೋಗಿ ನಮ್ಗೆ ತೊಂದರೆ ಇದೆ ಅಂತ ಹೇಳ್ತೀವಿ ಹೊರತು ಮುಂಚಿತವಾಗೇ ಈ ಥರ ಸಕ್ಕರೆ ಕಾಯಿಲೆ, BP ಈ ಥರ ವ್ಯಾಧಿಗಳಿದ್ದರೆ ಮುಂಚಿತವಾಗಿ ಡಾಕ್ಟರ್ ಹತ್ರ ಬಂದು ನೋಡಿ ನನಗಿದು ಈ ಸಕ್ಕರೆ ಕಾಯಿಲೆ 1 ತಿಂಗಳಾಯಿತು ಡಯಾಗ್ನೋಸಿಸ್ ಮಾಡಿ ನನಗೆ ಟೆಸ್ಟ್ ಮಾಡಿ ಕೊಡಿ. ಡಾಕ್ಟರ್ ಸಂಜೀವ್ ಹೇಳ್ದಂಗೆ 2 ಟೆಸ್ಟು, ಬ್ಲಡ್ ಕ್ರಿಯಾಟಿನಿನ್ ಮತ್ತು ಯೂರಿನ್ ಪ್ರೋಟೀನ್. ಖರ್ಚೇನು? 300 ರೂಪಾಯಿ. 2 ಟೆಸ್ಟ್ ಸೇರಿ 300-350 ರೂಪಾಯಿ. ಭಾಳ ಚೀಪ್. ಈ ಟೆಸ್ಟ್ ಮಾಡಿದ್ರೆ ಕಿಡ್ನಿ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಅದಕ್ಕೆ ಚಿಕಿತ್ಸೆ ಪಡಿಸಿದ್ರೆ ಮುಂದುವರಿಯೋದನ್ನು ತಪ್ಪಿಸಿ ನಾವು ಕಾಪಾಡ್ಬೋದು ಪೇಷಂಟ್. ರೈಟ್ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಯಾರಾದರೂ ಇವ್ರಿಗೆ ಕಿಡ್ನಿ ಸಮಸ್ಯೆ ಇರಬಹುದು ಅಂತ ಒಂದು ಡೌಟನ್ನು ವ್ಯಕ್ತಪಡಿಸ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅಂತ? ನಮ್ಮಲ್ಲಿ ಡೌಟ್ ಅಂತೂ ಎಲ್ಲರೂ ಮಾಡ್ತಾರೆ, ಎಲ್ಲ ಅದು ಕಾಯಿಲೆಗೂ ಮಾಡ್ತಾರೆ, ಯಾರೂ ಮಾಡಲ್ಲ ಅಂತಲ್ಲ. ಬಟ್ ಯಾರು ಹೋಗಿ ಟೆಸ್ಟ್ ಮಾಡಲ್ಲ. ಡೌಟ್ ಇದ್ದರೆ ಟೆಸ್ಟ್ ಮಾಡಿದರೆ ನನ್ನ ಕಾಯಿಲೆ ಬಂದರೆ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಮಾಡೋದೇ ಇಲ್ಲ. ನಮ್ಮಲ್ಲಿ ಫಿಯರ್ ಫ್ಯಾಕ್ಟರ್ ಇದ್ರೇ ಮಾಡ್ತಾರೆ. ಆ ಭಯ ಇರಬೇಕು. ನಾವು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಒಬ್ಬರಿಗೆ ಯಾರಿಗಾದ್ರೂ ಕಿಡ್ನಿ ಕಾಯಿಲೆ ಅಂತ ಗೊತ್ತಾದಮೇಲೆ ಅವ್ರ ಸುತ್ತಮುತ್ತ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಫ್ರೆಂಡ್ಸು ಎಲ್ಲರೂ ಈವ್ನಿಂಗ್ ಫ್ರೆಂಡ್ಸು ಎಲ್ಲರೂ ಬರ್ತಾರೆ, ಬಂದ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಅಲ್ಲಿವರೆಗೆ ಮಾಡಲ್ಲ ಅವರು. ಯಾಕಂದರೆ ಅದು ಒಂದು ಟ್ಯಾಬು, ಅದು ಆಗಲ್ಲ ಅವ್ರಿಗೆ. ಅದನ್ನು ಭಯ ಪಡ್ತಾರೆ. ಅದಕ್ಕೆ ಕಿಡ್ನಿ ಟೆಸ್ಟ್ ಮಾಡಬೇಕಾದ್ರೆ ನಿಮಗೆ ಭಯ ಇದ್ರೇ ಮಾಡೋದು, ಅಲ್ಲಿವರೆಗೆ ಮಾಡಲ್ಲ. ಅದಕ್ಕೆ ಡಯಾಬಿಟಿಸು, ಬ್ಲಡ್ ಪ್ರೆಷರ್ ಇದ್ದವರು 100% ಮಾಡಲೇಬೇಕು. ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅದರಲ್ಲಿ. ಕಾಯಿಲೆ ಇದೆಯಾ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಇದೆಯಾ, ಅದಕ್ಕೆ ಚೆನ್ನಾಗಿ ಆಗ್ತಾರೆ, ಮೇಂಟೈನ್ ಆಗ್ತಾರೆ. ಕಿಡ್ನಿ ಪ್ರಾಬ್ಲಮ್ ಬರಲಾರ್ದಂಗೂ ನೋಡ್ಕೋಬೋದು. ಮೊದಲೇ ನೀವು ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಡೌಟ್ಫುಲ್ ಆಗಿದ್ದರೆ ಅವ್ರ ಲೈಫ್ ಲಾಂಗ್ ಡೌಟ್ಫುಲ್ ಆಗೇ ಉಳಿತಾರೆ. ಆಗಲ್ಲ. 40+ ಆದಮೇಲೆ ಈ ಟೆಸ್ಟ್ಗಳೆಲ್ಲ ಐ ಆಮ್ ಸೋ ಯಂಗ್, ನಾನು ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐ ವಿಲ್ ಟೆಲ್ 30+ ಆದಮೇಲೆ ಎಲ್ಲರೂ ಟೆಸ್ಟ್ ಮಾಡಲೇಬೇಕು. ಎಸ್ಪೆಷಲಿ ನಮ್ಮ ಗೂಗಲೈಟ್ಸ್ ಇರ್ತಾರೆ, ಗೂಗಲ್ ಮಾಡ್ತಾನೆ ಇರ್ತಾರೆ. ನಮ್ಮ ಬ್ಯಾಂಗ್ಳೂರ್ ಇಸ್ ಅ ಗೂಗಲ್ ಸಿಟಿ. ಸೊ ಎಲ್ಲರೂ ಗೂಗಲ್ ಮಾಡ್ತಾರೆ. ಇದು ನನಗಿಲ್ಲ, ನನಗೆ ಇದು ಇದೆ, ಮಾಡೋಣ ಮಾಡಬಾರ್ದು, ಇದೆಲ್ಲ ನೋಡ್ಕೊಂತೇ ಇರ್ತಾರೆ, ಹೊರತಾಗಿ ಬರಲ್ಲ ಟೆಸ್ಟ್. ಆ ಸೆಲ್ಫ್ ಮೆಡಿಕೇಶನ್ ಬಗ್ಗೆ ಏನು ಹೇಳ್ತೀರಿ ಸರ್? ಸೆಲ್ಫ್ ಮೆಡಿಕೇಶನ್ ಮಾಡಲೇಬಾರ್ದು. ಇನ್ನೊಂದು, ನೆವರ್ ಟೇಕ್ ಅನ್ ಅಡ್ವೈಸ್ ಫ್ರಮ್ ಅದರ್ ಪೇಷಂಟ್. ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಅವ್ರ ಫ್ಯಾಮ್ಲಿಯಲ್ಲಿ ಯಾರಿಗೋ ಒಂದು ಕಾಯಿಲೆ ಇರುತ್ತೆ, ಅವ್ರಿಗೆ ಟೆಸ್ಟ್ ಕೊಟ್ಟಿದ್ದು, ಅವ್ರಿಗೆ ಅದೇ ಟೆಸ್ಟ್ ಕೊಟ್ಟಿದ್ದಾರೆ, ಅದೇ ನನಗೂ ಇದೆ, ನಾನು ಅದನ್ನೇ ಮೆಡಿಸಿನ್ ತೊಗೊಳ್ಬೇಕಂತ ತೊಗೊಳ್ಳೋದು ಭಾಳ ಇರುತ್ತೆ. ಅದಕ್ಕೆ ನೆವರ್ ಟೇಕ್ ಅಡ್ವೈಸ್ ಫ್ರಮ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಅದರ್ ಪೇಷಂಟ್ಸ್. ವೆರಿ ಇಂಪಾರ್ಟೆಂಟ್ ಅದು. ಸೊ ಟೆಸ್ಟ್ ಮಾಡಲೇಬೇಕು ಟು ಬಿ ಮೋರ್ ಪ್ರಿಕಾಷಿಯಸ್. ಡಯಾಬಿಟೀಸು ಮತ್ತು ಬ್ಲಡ್ ಪ್ರೆಷರ್ ಇದ್ದವ್ರಿಗೆ ಆ್ಯಸ್ ಬೆಸ್ಟ್ ಆ್ಯಸ್ ಪಾಸಿಬಲ್ ಕಂಟ್ರೋಲ್ ಮಾಡ್ಕೊಳ್ಳಿ. ನಂಬರ್ ಆಫ್ ಮೆಡಿಸಿನ್ಸ್ ನೋಡೋಕ್ಕೆ ಹೋಗಬೇಡಿ. ನಂಬರ್ ಆಫ್ ಮೆಡಿಸಿನ್ಸ್ ನೋಡೋಕ್ಕೆ ಹೋದರೆ ಉಪಯೋಗ ಆಗಲ್ಲ. ನಿಮ್ಮ ಬ್ಲಡ್ ಪ್ರೆಷರ್ ಹೈ ಇದೆ ಅಂದರೆ, ನಂಬರ್ ಆಫ್ ಮೆಡಿಸಿನ್ ಹೈ ಇದೆ ಅಂದರೆ ಇಟ್ ಈಸ್ ರಿಕ್ವೈರ್ಮೆಂಟ್. ಅದು ನಿಮ್ಮ ರಿಕ್ವೈರ್ಮೆಂಟ್, ನಿಮ್ಮ ಬಾಡಿ ರಿಕ್ವೈರ್ಮೆಂಟ್. ಅದು ದಟ್ ಈಸ್ ವಾಟ್ ಈಸ್ ನೆಸಸರಿ ಫಾರ್ ಟು ಗೆಟ್ ಇಟ್ ಡೌನ್. ದಿನಕ್ಕೆ ಇಷ್ಟು ಟ್ಯಾಬ್ಲೆಟ್ಸ್ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಇಷ್ಟು ಟ್ಯಾಬ್ಲೆಟ್ನ ಕನ್ಸ್ಯೂಮ್ ಮಾಡ್ತಿರೋದ್ರಿಂದನೇ ಕಿಡ್ನಿ ಸಮಸ್ಯೆ ಬಂತು, ಈ ಥರದ ಮಿತ್ತಿಗೆ. ಅಷ್ಟು ಮೆಡಿಸಿನ್ ನಿಮ್ಮ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಕೊಡ್ತಾ ಇರೋದು, ನಾವೇ ತೊಗೊಳ್ತಾ ಇಲ್ಲ. ಅಲ್ಲಲ್ಲ, ಈ ಥರದ ಟಾಕ್ ಇರುತ್ತೆ. ಬೇಕು ಅವರಿಗೆ. ಅವ್ರು ಅಷ್ಟು ಕಂಟ್ರೋಲ್ ಮಾಡೋಕ್ಕೆ ಅಷ್ಟು ಮಾತ್ರೆಗಳು ಬೇಕು ಅವರಿಗೆ. ನಮ್ಮ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಆಲ್ಮೋಸ್ಟ್ ಒಂದು 15-20 ಮಾತ್ರೆ ಇದ್ದೇ ಇರುತ್ತೆ, ತೊಗೊಳ್ಳೇಬೇಕು. ಯಾಕಂದರೆ ಎಲ್ಲ ಕಡೆ ಎಫೆಕ್ಟ್ ಮಾಡುತ್ತೆ ಕಿಡ್ನಿ. ನಿಮ್ಮ ಬೋನ್ಸ್ ಆರ್ ಕಂಟ್ರೋಲ್ಡ್ ಬೈ ಕಿಡ್ನಿ, ಬ್ಲಡ್ ಈಸ್ ಕಂಟ್ರೋಲ್ಡ್ ಬೈ ಕಿಡ್ನಿ, ಬ್ಲಡ್ ಪ್ರೆಷರ್ ಈಸ್ ಕಂಟ್ರೋಲ್ಡ್ ಬೈ ಕಿಡ್ನಿ, ನಿಮ್ದು ಎಲೆಕ್ಟ್ರೋಲೈಟ್ಸ್ ಆರ್ ಆಲ್ ಕಂಟ್ರೋಲ್ ಬೈ ಕಿಡ್ನಿ ಓನ್ಲಿ. ಎಲ್ಲದಕ್ಕೂ ಕಂಟ್ರೋಲ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಮಾತ್ರೆ ಬೇಕು. ಆ್ಯಂಡ್ ಹೊಸ ಮಾತ್ರೆಗಳಿದೆ, ಚೆನ್ನಾಗಿದೆ, ದೇ ಆರ್ ವೆರಿ ಗುಡ್, ಆ್ಯಂಡ್ ದಟ್ ವಿಲ್ ಹೆಲ್ಪ್ ಯು ಟು ರೆಡ್ಯೂಸ್ ದಿ ಪ್ರೋಗ್ರೆಷನ್ ಆಫ್ ಕಿಡ್ನಿ ಡಿಸೀಸ್. ಅದು ಮಾಡ್ಕೊಳ್ಳೋಕ್ಕೆ ನೀವು ಟೆಸ್ಟ್ ಮಾಡಲೇಬೇಕು. ರೈಟ್ ಡಾಕ್ಟರ್, ಈಗ ಕಿಡ್ನಿ ಸಮಸ್ಯೆ ಇದೆ, ಅನಾರೋಗ್ಯ ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಬಳಲ್ತಾ ಇದ್ದಾರೆ, ರಿವರ್ಸ್ ಮಾಡ್ಬೋದಾ?
ಸೊ ಕಿಡ್ನಿ ಕಾಯಿಲೆ ನಾವು ಕೇಳ್ಪಟ್ಟಿರೋ ಥರ 2 ಥರ ಇರುತ್ತೆ. ಒಂದು ತಾತ್ಕಾಲಿಕ ಅಕ್ಯೂಟ್ ಅಂತ. ಈ ಥರ ಕಾಯಿಲೆಗಳು ಬರೋದು ವಾಂತಿ, ಬೇದಿ, ಜ್ವರ, ಕಿಡ್ನಿ ಕಲ್ಲು, ಸ್ಟೋನ್ಸು, ಇನ್ಫೆಕ್ಷನ್ಸ್ ಇಂದ. ಈ ಥರ ಕಾಯಿಲೆಗಳೇನಾದರೆ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಟೈಮಲ್ಲಿ ತೊಗೊಂಡ್ರೆ ಇದು ರಿವರ್ಸ್ ಆಗುತ್ತೆ. ಈ ಅಕ್ಯೂಟ್ ಕಿಡ್ನಿ ಇಂಜುರಿ ಇಟ್ ಇಸ್ ರಿವರ್ಸಿಬಲ್. ಆದರೆ 2ನೇ ಥರ ಕಿಡ್ನಿ ಕಾಯಿಲೆಗಳು ಅಂದರೆ ದೀರ್ಘಕಾಲದಿಂದ ಬರೋ ಕಿಡ್ನಿ ಕಾಯಿಲೆಗಳು, ಕ್ರಾನಿಕ್ ಕಿಡ್ನಿ ಡಿಸೀಸ್, ಇದಕ್ಕೆ ಪರ್ಟಿಕ್ಯುಲರ್ಲಿ ರಿವರ್ಸಿಬಿಲಿಟಿ ಅಂತ ಇರೋದಿಲ್ಲ. ಇದಕ್ಕೆ ಕ್ರಾನಿಕ್ ಅಂತ ಕರಿತೀವಿ. ಇದಕ್ಕೆ ಸಿಂಪ್ಟಮ್ಸು ಇರೋದಿಲ್ಲ. ನಾವು ಇವಾಗ ತಿಳ್ಕೊಂಡಿರೋ ಥರ ಇದಕ್ಕೆ ಏನು ವಾರ್ನಿಂಗ್ ಸೈನ್ಸು ಸರಿಯಾಗಿ ಸಿಗೋದಿಲ್ಲ. ಸೊ ಟೆಸ್ಟ್ಗಳ ಮೂಲಕ ಪರೀಕ್ಷಿಸ್ತೀವಿ. ಮತ್ತು ಇದು ರಿಸ್ಕ್ ಫ್ಯಾಕ್ಟರ್ಸ್, ಫಾರ್ ಎಕ್ಸಾಂಪಲ್ ಶುಗರಿಂದ ಆಗಿರ್ಬೋದು, ಕ್ರಾನಿಕ್ ಕಿಡ್ನಿ ಡಿಸೀಸ್, BP ಇಂದ ಆಗಿರ್ಬೋದು, ಅಥವಾ ಹಾರ್ಟ್ನಿಂದ ಆಗಿರ್ಬೋದು. ಈ ಥರದನ್ನ ಕಂಡಿಡಿದು ಅದನ್ನು ಟ್ರೀಟ್ ಮಾಡಿದ್ರೆ ಒಂದು ಮಟ್ಟಿಗೆ ಇದನ್ನು ಪ್ರೋಗ್ರೆಷನ್ನ ತಡೆಗಟ್ಬೋದು. ಈ ಪ್ರೋಗ್ರೆಷನ್ನ ತಡೆಗಟ್ಟಿದ ಮೇಲೆ ಇದರಿಂದ ಬರೋ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಆಗುತ್ತೆ. ಇಟ್ ಮೇ ನಾಟ್ ಬಿ ಕಂಪ್ಲೀಟ್ಲಿ ಕ್ಯೂರಬಲ್, ಬಟ್ ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಟು ಪ್ರಿವೆಂಟ್ ದ ಪ್ರೋಗ್ರೆಷನ್. ಇವಾಗ ನಮಗೆ ವರ್ಲ್ಡ್ ಕಿಡ್ನಿ ಡೇ ಥೀಮ್ ಏನಂದರೆ ಈ ವರ್ಷದ್ದು ಆರ್ ಯುವರ್ ಕಿಡ್ನೀಸ್ ಓಕೆ. ಸೊ ಇಟ್ ಈಸ್ ಮೋರ್ ಆನ್ ದಿ ಫೋಕಸ್ ಆಫ್ ಪ್ರಿವೆನ್ಷನ್. ಅಂದರೆ ಇದನ್ನು ಡಿಟೆಕ್ಟ್ ಅರ್ಲಿ, ಅಂದರೆ ಈ ಕಿಡ್ನಿ ಕಾಯಿಲೆನ ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದು, ಮತ್ತು ಪ್ರೊಟೆಕ್ಟ್ ಯುವರ್ ಕಿಡ್ನಿ ಹೆಲ್ತ್. ಸೊ ದಿಸ್ ಇಯರ್ ವರ್ಲ್ಡ್ ಕಿಡ್ನಿ ಡೇ ಥೀಮ್ ಈಸ್ ಟು ಪ್ರಿವೆಂಟ್ ಕಿಡ್ನಿ ಡಿಸೀಸ್. ಸೊ ಇದರಿಂದ ನಾವು ಕಲಿಯೋದೇನಿದೆ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆಸ್ ಫಾರ್ ಆಸ್ ಅವರ್ ಕಿಡ್ನಿ ಡಿಸೀಸ್ ಇಸ್ ಕನ್ಸರ್ನ್. ಖಂಡಿತ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕಿಡ್ನಿ ಡೇ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿರುವಂಥ ಕಿಡ್ನಿಗಳು ಸೇಫ್ ಆಗಿದ್ದಾವ, ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿದ್ದಾವ, ಆರೋಗ್ಯಯುತವಾಗಿದ್ದಾವ ಅನ್ನುವಂಥ ಥೀಮನ್ನು ಇಟ್ಟುಕೊಂಡು ಇವತ್ತು ತಜ್ಞ ವೈದ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಪ್ರಕಾಶ್ ಅವರು, ವಿಶ್ವನಾಥ್ ಅವರು, ಹಾಗೆಯೇ ಅರವಿಂದ್ ಅವರು, ಸಂಜೀವ್ ಅವರು, ಗಿರೀಶ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಿಡ್ನಿಯ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ವರ್ಲ್ಡ್ ಕಿಡ್ನಿ ಡೇ ಅನ್ನುವಂತಹ ಈ ಸಂದರ್ಭದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆ ಉಲ್ಬಣ ಆದಾಗ, ಸಮಸ್ಯೆ ಅರಿವಾದಾಗ ಅದಕ್ಕೆ ಪರಿಹಾರ ಅನ್ನೋದು ಸ್ವಲ್ಪ ಮಟ್ಟದಲ್ಲಿರುತ್ತೆ. ಹಾಗಾಗಿ ಪೂರ್ವದಲ್ಲೇ ನಾವು ಅದನ್ನು ತಿಳ್ಕೊಂಡಾಗ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು, ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ಮುಕ್ತವಾಗೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂಥ ಸದುದ್ದೇಶದಿಂದ ಇವತ್ತು ಕಿಡ್ನಿಯ ಕುರಿತಂತೆ ನಾವು ಮಾತಾಡಿದ್ವಿ. ಮೂತ್ರಪಿಂಡದ ಸಮಸ್ಯೆಯಿಂದ ನೀವೇನಾದರೂ ಖಂಡಿತವಾಗ್ಲೂ ಬಳಲ್ತಾ ಇದ್ದರೆ ತಜ್ಞ ವೈದ್ಯರನ್ನು ಕಾಣಿ, ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.